ಹಾಯ್ ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಮಸ್ತೆ. ಇವತ್ತು ನಾವು ನಮ್ಮ ಮಾಮವ್ರ ಮನೆಗೆ ಬಂದಿದ್ದೀವಿ. ನಮ್ಮ ಮಾಮವರು ಇವತ್ತು ದರ್ಗಾ ಪೂಜೆ ಮಾಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಬನ್ನಿ ದರ್ಗಾ ಪೂಜೆ ಹೇಗೆ ಮಾಡ್ತಾರೆ ಅಂತ ನಾನು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಈ ವ್ಲಾಗಲ್ಲಿ. ಸೊ ಯಾರಾದರೂ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ. ಸೊ ಈಗ ಪೂಜೆ ಸ್ಟಾರ್ಟ್ ಆಗುತ್ತೆ. ನೀವು ಆಲ್ರೆಡಿ ಸ್ಟಾರ್ಟಿಂಗಲ್ಲಿ ನೋಡಿರ್ಬೋದು, ವ್ಲಾಗ್ ಸ್ಟಾರ್ಟಿಂಗಲ್ಲಿ ನಮ್ಮ ಮಾಮ ಹೋಗ್ಬಿಟ್ಟು ಕಟ್ಟಿಗೆ ತೊಗೊಂಡ್ಬಂದಿದ್ದಾರೆ. ಸೊ ತಂದಿದ್ದಾದಮೇಲೆ ಅದನ್ನು ತೊಳೆದ್ಬಿಟ್ಟು ಈಗ ಅದಕ್ಕೆ ಪೂಜೆ ಮಾಡ್ತಾರೆ. ಇವ್ರು ಬಂದು ಸಾಯಿಬರು, ಸೊ ಅವ್ರು ಮಾಡ್ತಾರೆ ಎಲ್ಲ. ಇದು ಮುಸ್ಲಿಮ್ಸ್ ದೇವ್ರದ್ದು ಪೂಜೆ ಆಗಿರೋದ್ರಿಂದ ಶೇಖ್ ಶಾ ವಲಿ ದೇವ್ರದ್ದು ಪೂಜೆ ನಾವೀಗ ಮಾಡ್ತಾ ಇರೋದು, ಮುಸ್ಲಿಮ್ಸ್ ದೇವ್ರದ್ದು. ಸೊ ಈಗ ಪೂಜೆ ಸ್ಟಾರ್ಟ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು. ಪ್ರತಿ ಸರಿನೂ ನಾನು ಈ ಪೂಜೆ ಮಾಡಿದಾಗೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೆ, ಯಾಕಂದರೆ ಆಗ ನಾನು ದುಬೈಲಿ ಇರ್ತಾ ಇದ್ದೆ. ಈ ಸರಿ ಇಲ್ಲಿದ್ದೀನಿ, ನಂಗೆ ತುಂಬ ಖುಷಿ ಆಗ್ತಿದೆ. ನಾನೊಬ್ಬಳೇ ಅಲ್ಲ, ನನ್ನ ಜೊತೆ ನಮ್ಮ ಪಾಪುಗಳು ಸಹ ಇದ್ದಾವೆ. ದರ್ಗಾ ಪೂಜೆಗೆ ನಮಗೆ ಈ ಒಂದು ಪೂಜೆ ತುಂಬಾ ಸ್ಪೆಷಲ್. ನಮ್ಮ ಮನೇಲಿ ಎಲ್ರಿಗೂ ತುಂಬಾ ಇಷ್ಟ ದರ್ಗಾ ಪೂಜೆ ಅಂತ ಅಂದರೆ. ತುಂಬ ಚೆನ್ನಾಗಾಯಿತು ಈ ಸರಿನೂ ಸಹ ಪೂಜೆ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು, ನಾನು ಇಲ್ಲಿದ್ದೀನಿ. ಪಾಪುಗಳನ್ನ ಇಬ್ಬರನ್ನೂ ಕರ್ಕೊಂಬಂದಿದ್ದೀನಿ. ಅಮ್ಮ, ನಾನು, ತಂಗಿ ಮತ್ತು ನಮ್ಮ ತಂಗಿ ಹಸ್ಬೆಂಡು, ನಮ್ಮ ತಮ್ಮನೂ ಸಹ ಬಂದಿದ್ದಾರೆ. ಎಲ್ಲರೂ ಬಂದಿದ್ದೀವಿ ನಾವು. ಪಾಪುನ ಎತ್ಕೊಂಡು ಅಲ್ಲಿ ಕೂತ್ಕೊಂಡಿದ್ದೀನಿ. ಸೊ ಈಗ ಪೂಜೆ ಸ್ಟಾರ್ಟ್ ಆಗುತ್ತೆ. ನೀವು ನೋಡ್ಬೋದು, ನಾನು ವಾಯ್ಸ್ ಓವರ್ ಕೊಡಲ್ಲ. ಕಟ್ಟಿಗೆ ತೊಗೊಂಬಂದಿದ್ರಲ್ಲ, ಅದಕ್ಕೆ ಜಂಡ ಹಾಕ್ಬಿಟ್ಟು ಈ ಥರ ಪೂಜೆ ಮಾಡ್ತಾರೆ. ಎದವಾ ಮಂಜು ಬಾ ಅಂತಂದ ಎಲ್ಲ ಅಡಿಗೆ ಆಗಿಲ್ಲ, ಇನ್ನ ಅಡಿಗೆ ಚಿನಿಮಾ ಆಮೇಲೆ ತಂದ್ರೆ ಬರ ಅಂತೇಳಿ ಫಸ್ಟ್, ಆಮೇಲೆ ತಂದ್ರೆ ಆಯ್ತು. ಫೋಟೋ ತೆಗಿರಿ. ನಾರ್ಮಲ್ ಕ್ಯಾಮ್ರಾ ತೆಗಿ. ನನ್ನ ಫೋನ್ ಎಲ್ಲ ಕೈ ಸ್ವಲ್ಪ ಕೃಷ್ಣಿ ಏನು ತಿಂತಿದ್ದಿ ಕೃಷ್ಣಿ?
ಯಾರು ಕೈ ಹಿಡ್ಕ ಇಲ್ಲ ಇತ್ತೀಯ ನೀರು ಹಾಕ್ಬೇಡ್ರಿ ಜಾಸ್ತಿ. ಮೇಲೆ ಎಲ್ಲ ಹಂಗೆ ಹಚ್ಚಿಲ್ಲ. ಹಚ್ಚಿತಾ? ಈಗ ಈ ಚೆಂಡನ ತಗೊಂಡು ದರ್ಗಾ ಹತ್ರ ಹೋಗ್ತಾರೆ. ಅಲ್ಲಿ ಪೂಜೆ ಆಗುತ್ತೆ. ದರ್ಗಾ ಬಂದ್ಬಿಟ್ಟು ನಮ್ಮ ಮಾಮೂರು ಹೊಲದಲ್ಲಿನೇ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ಈ ಚೆಂಡನ ಇಟ್ಬಿಟ್ಟು ಚಾದರ್ ಅಂತ ಹೇಳ್ತಾರೆ, ಅದನ್ನು ಹಾಕಿ ಪೂಜೆ ಮಾಡ್ತಾರೆ. ಸೊ ಮುಂದೆ ನೀವು ನೋಡ್ಬೋದು ಅದನ್ನು. ಈಗ ನಾವು ದರ್ಗಾ ಹತ್ರ ಹೋಗ್ತಾ ಇದ್ದೀವಿ. ಹಂಗೆ ಹಂಗೆ ಹೋಗ್ಬೇಕಂತಮ್ಮ, ಹಂಗೆ ಹೋಗ್ಬೇಕಂತ. ನಾವು ಕೂಡ ಹಿಂಗೆ ಹೋಗ್ಬೇಕಾ? ಹಿಂಗೆ ಹೋದ್ರೆ ಆಯ್ತು. ಏ ಬರ್ರಿ ಬರ್ರಿ. ಏನ್ ಹಾಕಿನಿ ನಂಗೆ ಬಂದ್ರೆ ಹೆಂಗೆ ಹೇಳು? ಇಲ್ಲೇ ಬಿಟ್ಟು ಅದು ಇಲ್ಲ. ಇದೇ ದರ್ಗಾ. ಇಲ್ಲಿ ಬಂದ್ಬಿಟ್ಟು ಜೆಂಡನ ಇಟ್ಕೊಂಡು ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ. 5 ಸುತ್ತು ಹಾಕಿದ್ದಾದ್ಮೇಲೆ ಜೆಂಡನ ಅಲ್ಲಿ ಮೇಲೆ ಇಡ್ತಾರೆ. ಸೊ ಅದು ನೀವು ಮುಂದೆ ನೋಡ್ಬೋದು. ಇದೇ ದರ್ಗಾ. ನಾವಿಲ್ಲಿ ಈಗ 5 ಸುತ್ತನ್ನ ಸುತ್ತಾ ಇದ್ದೀವಿ. ಇಲ್ಲಿ ಕೂಡ ನಮ್ಮ ಮನೆ ತಕ್ಕ ವ್ಲಾಗ್ ಮಾಡ್ತಾರೆ ನೋಡ್ರಿ. ಇದಾ ಮೀನಪ್ಪಿ ನೀರು. ಸೊ ನೀವು ನೋಡ್ಬೋದು ಚೆಂಡನ ಅಲ್ಲಿ ಮೇಲೆ ಇಡ್ತಾ ಇದ್ದಾರೆ. ಬರ್ರಿ ಬರ್ರಿ. ತಿನ್ನು ತಿನ್ನು ತಿನ್ನು. ಕೈ ಅಡ್ಡಿ ಇದ್ರೊಳಗೆ ತೆಗಿಬೇಕಂದ್ರೆ ಚೆನ್ನಾಗಿ ಬೇಸ್ಟ್. ನನ್ನ ಫೋನ್ ಬ್ಲಾಗ್ಗೆ ವೇಟ್ ಮಾಡ್ತೀವಿ. ಬ್ಲಾಗರ್ಸ್ ಎಲ್ಲ ಅಪ್ಪು
ಸೊ ಈಗ ಇಲ್ಲಿ ಚಾರ್ಜರ್ ಅಂತಾರಲ್ಲ ಅದನ್ನು ಹಾಕ್ತಾ ಇದ್ದಾರೆ, ನೀವು ನೋಡ್ಬೋದು. ಅಲ್ಲ ಕೃಷ್ವಿ ಏನ್ ಕೃಷ್ವಿ ಬಾಯಿ ಇಟ್ಕೊಂತದು ಅದು ಕೊಡವ ಗೊಂಬೆ. ಮಾಡಿ ಜಗ್ಗಿ ಸರಿ ಅವಾಗ ಅದೇನು ನೋಡಮ್ಮ ಸೆಂಟ ಹೂವು ಅದಲ್ಲಮ್ಮ ಹಿಡಿಯುವ ಒಂದೊಂದಕ್ಕೆ ಏನಮ್ಮ ಇದೀಗ ಅತ್ತರ ಅಂತಾರಲ್ಲ ಅದನ್ನ ಎಲ್ಲರ ಮೇಲೆ ದೇವ್ರ ಮೇಲೆ ಹಾಕ್ಬಿಟ್ಟು ಆಮೇಲೆ ಅದನ್ನು ಎಲ್ಲರ ಮೇಲೂ ಹಾಕ್ತಾರೆ. ಮಂತ್ರ ಓದಿರುವಂಥ ಅತ್ತರ ಅದು. ಎಲ್ಲರೂ ಹಾಕೊಳ್ರಿ ಹಿಂಗ ಶಾನೆ ಇದಕ್ಕೆ ಒಂದು ಜೀನ್ಸ್ ಪ್ಯಾಂಟ್ ಹಾಕಬೇಕಾ ಬೇಡ ತಡೆ ಸ್ವಲ್ಪ ತಡೆ ಬಿಟ್ಟು ಲೋಕಲ್ दिया का नाम लो ये सिरातुल लजीना नंदन गिरबी वाला जालिम कुल वल्लाह वाद अल्लाह समद दौर में वर दौर में दिए को ಕೃಷ್ವಿ ನೋಡ್ರಿ ಕೃಷ್ವಿ या शाशावली की तो तारा दिन या माबसुबानी की तो तारा दिन वनरली की तो तारा दिन ಅಕ್ಕ ತಗೋಬುವ ಅದ್ರ ಮ್ಯಾರ ಹಾಕರಲ್ಲ ನಾವು ಒಳಗೆ ಹಾಕ್ಬಿಡ್ರಪ್ಪ ಹಂಗೆ ಕೈ ಇದು ಹಾಕ್ಬಿಡ್ರಿ ತದ ಬಾ 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 ಅಮ್ಮ ಏ ನೀ ರಕ್ಷಿ ನಾ ಬಾ ಸಿನಾ ಬಾಬಾ ಇದು ಮಾಡೀನಿ ಕೃಷ್ವಿ ಅಲ್ಲಿ ಕುತ್ಕೊಂಡಿ
ಪೂಜೆ ಎಲ್ಲ ಮುಗೀತು. ಈಗ ಲೋಬನ ಹಾಕ್ಬಿಟ್ಟು ವಿಭೂತಿ ಹಚ್ಕೊಳ್ಳೋದು. ಹಾಗೆ ಮಾಲ್ದಿ ಮಾಡಿರ್ತಾರೆ, ಮಾಲ್ದಿ ಎಲ್ಲರಿಗೂ ಪ್ರಸಾದ ಥರ ಕೊಡ್ತಾರೆ. ಸೊ ನೀವು ಇಲ್ಲಿ ನೋಡ್ಬೋದು ಎಲ್ಲರೂ ನಮಸ್ಕಾರ ಮಾಡ್ಕೊಳ್ತಾ ಇದ್ದಾರೆ. ಕ್ರಿಯಾಂಶ್ ಕೃಷ್ವಿಗೆ ಇದೇ ಫಸ್ಟ್ ಟೈಮು, ಆ್ಯಂಡ್ ಇದೇ ಫಸ್ಟ್ ಟೈಮ್ ಅವ್ರು ಒಂದು ಫಂಕ್ಷನ್ಗೆ ಅಟೆಂಡ್ ಮಾಡ್ತಾ ಇರೋದು. ಇದುವರೆಗೂ ಯಾವ ಫಂಕ್ಷನ್ಸ್ಗೆ ಅಟೆಂಡ್ ಮಾಡಿಲ್ಲ ಅವರು, ಇದೇ ಫಸ್ಟ್ ಟೈಮು. ಕೃಷ್ವಿ ಸ್ವಲ್ಪ ಹಠ ಮಾಡ್ತಾಯಿದ್ಲು, ಬಟ್ ಕ್ರಿಯಾಂಶ್ ಸುಮ್ಮನೆ ಇದ್ದ, ಎಲ್ಲರ ಹತ್ರನೂ ಹೋಗ್ತಾ ಇದ್ದ, ಅವನೇನು ಹಠ ಮಾಡಲಿಲ್ಲ. ಕೃಷ್ವಿನೇ ಸ್ವಲ್ಪ ಹಠ ಮಾಡ್ತಾಯಿದ್ಲು, ಬಟ್ ನಮ್ಮ ತಮ್ಮ ಇದ್ದ, ಎಲ್ಲರೂ ಎತ್ಕೊಂಡಿದ್ರಲ್ಲ, ಮ್ಯಾನೇಜ್ ಆಯಿತು ಹಾಗೆಯೇ. ಸೊ ಈಗ ಇಲ್ಲಿ ಮಾಲ್ದಿನೇ ಎಲ್ರಿಗೂ ಪ್ರಸಾದ ಕೊಡ್ತಾ ಇದ್ದಾರೆ. ಹಾಗೆ ಎಲ್ರಿಗೂ ನವಿಲ್ಗೆರೆಯಿಂದ ಆಶೀರ್ವಾದ ಮಾಡಿಬಿಟ್ಟು ಇದು ಮಾಡ್ತಾಯಿದ್ರು ಸ್ವಾಮಿ ಇದು ಸಾಹೇಬರು. ಸೊ ನೀವು ಇಲ್ಲಿ ನೋಡ್ಬೋದು ನಮ್ಮ ಅತ್ತೆ ಮಾಲ್ದಿನ ಎಲ್ರಿಗೂ ಹಂಚ್ತಾ ಇದ್ದಾರೆ. ತೇರು ಕೃಷ್ವಿ ತೇರು ಎಲ್ಲರ ಕಲಿಯಪ್ಪ ಕೃಷ್ವಿ ಸೈಕಲ್ ಆಡ್ತೈತೆ. ಸೊ ಇಲ್ಲಿ ಬಂದ್ಬಿಟ್ಟು ನಮ್ಮ ಅಮ್ಮ ಇದ್ರಲ್ಲ, ಅವ್ರ ಅಣ್ಣ ಕ್ರಿಯಾಂಶ್ಗೆ, ಕೃಷ್ವಿಗೆ ನಮ್ಮ ಮಾಮವ್ರು ಅಂದರೆ ನಮ್ಮ ಅಮ್ಮ ಇದ್ರಲ್ಲ ಅವ್ರ ದೊಡ್ಡಣ್ಣನ ಮಗ ಇದನ್ನು ಪೂಜೆ ಮಾಡ್ತಾ ಇರೋದು. ಇವರು ಬಂದ್ಬಿಟ್ಟು ಎರಡನೇ ಅಣ್ಣ. ಸೊ ನಮಗೆ ಮಾಮ ಆಗ್ತಾರೆ. ನೀವಿಲ್ಲಿ ನೋಡ್ಬೋದು ಇಲ್ಲಿ ಪ್ರಸಾದ ಹಂಚ್ತಾ ಇದ್ದಾರೆ ಮಾಲ್ದಿನ. ಈ ಟೈಮಲ್ಲಿ ಏನು ಮಾಲ್ದಿ ಮಾಡಿರ್ತಾರಲ್ಲ ಅದೆಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಸ್ವಲ್ಪನೇ ಮಾಡಿರ್ತಾರೆ, ಬಟ್ ಆದ್ರೂ ಎಷ್ಟು ಟೇಸ್ಟಿಯಾಗಿರುತ್ತೆ ಅದು. ನನಗೆ ತುಂಬ ಇಷ್ಟ ಮಾಲ್ದಿ ಅಂದರೆ. ಪೂಜೆ ಟೈಮಲ್ಲಿ ಮಾಡಿರೋ ಮಾಲ್ದಿ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಪೂಜೆ ಎಲ್ಲ ಮುಗೀತು. ಈಗ ನಾವೆಲ್ಲರೂ ಸೇರಿಕೊಂಡು ಒಂದು ಫೋಟೋ ತಗೊಳ್ತಾ ಇದ್ದೀವಿ. ಇದಿಷ್ಟು ನಮ್ಮ ಫ್ಯಾಮ್ಲಿ ನೀವು ನೋಡ್ಬೋದು. ಇದು ದರ್ಗಾ. ನಾನು ನಿಮಗೆ ಇನ್ನೊಂದು ಸರಿ ಫಸ್ಟಿಂದ ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ ದರ್ಗಾ ಪೂಜೆ ಹೇಗೆ ಮಾಡ್ತಾರೆ ಅಂತ. ಪೂಜೆ ಎಲ್ಲ ಮುಗೀತು. ಈಗ ಎಲ್ಲರೂ ಮನೆಗೆ ಹೋಗ್ತಾ ಇದ್ವಿ. ಮನೆಗೆ ಹೋದ್ಮೇಲೆ ಅಲ್ಲಿ ಅಡುಗೆ ಮಾಡ್ತಾರೆ. ಅಡುಗೆ ಮಾಡ್ಕೊಂಡು ಊಟ ಮಾಡೋದು ಅಷ್ಟೇ. ಸೊ ಪೂಜೆ ಮುಗೀತು, ಈಗ ಮನೆಗೆ ಹೋಗಬೇಕು. ನೀವು ಇಲ್ಲಿ ನೋಡ್ಬೋದು ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ಕ್ರಿಯಾಂಶ್ಗೆ ಸೆರಗು ಹಾಕ್ಕೊಂಡು ಕರ್ಕೊಂಡು ಬರ್ತಾ ಇದ್ದಾರೆ. ಬಿಸಿಲಿತ್ತು, ಸೊ ಅದಕ್ಕೋಸ್ಕರ. ಸೊ ಈಗ ಮನೆಗೆ ಬಂದ್ವಿ. ಅಡುಗೆ ತಯಾರಿ ಮಾಡ್ತಾ ಇದ್ದಾರೆ. ಆಲ್ರೆಡಿ ಕ್ರಿಯಾಂಶ್ ಮಲ್ಕೊತಾನೆ ಅಂತ ಹೇಳ್ಬಿಟ್ಟು ತೊಟ್ಲದಲ್ಲಿ ಹಾಕ್ಬಿಟ್ಟು ಹೋಗ್ತಾ ಇದ್ದಾಳೆ ನಮ್ಮ ತಂಗಿ. ಅವ್ನು ಮಲ್ಕೋತಾನೆ ಇಲ್ಲ, ಇಬ್ಬರು ಮಲ್ಕೋತಾನೆ ಇಲ್ಲ. ಇದು ಏನೋ ಒಂಥರ ಕೋಳಿ, ನಂಗೆ ಗೊತ್ತಿಲ್ಲ, ಹಾಗೆ ಸುಮ್ಮನೆ ತೆಗ್ದಿದ್ದೀನಿ. ಈಗ ಬಂದ್ಬಿಟ್ಟು ಇಲ್ಲಿ ಅಡುಗೆಗೆ ಸ್ಟಾರ್ಟ್ ಮಾಡಿದ್ದಾರೆ. ನೀವಿಲ್ಲಿ ನೋಡ್ಬೋದು. ಇಲ್ಲಿ ನಮ್ಮ ತಂಗಿ ಪಲಾವ್ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ. ಸುಮ್ಮನೆ ಹಾಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾಳೆ. ಹಾಗೆ ನಮ್ಮ ಅತ್ತಿಗೆ, ನಮ್ಮ ಅತ್ತೆ, ನಮ್ಮ ಮಾಮ. ನಮ್ಮ ಅತ್ತಿಗೆ ಅಂದರೆ ನಮ್ಮ ಇದ್ದಾರಲ್ಲ ಅವ್ರ ಅಕ್ಕನ ಸೊಸೆ, ಮತ್ತು ನಮ್ಮ ಅತ್ತೆ, ನಮ್ಮಮ್ಮರ ಅತ್ತಿಗೆ, ಮತ್ತು ನಮ್ಮ ಮಾಮ, ನಮ್ಮಮ್ಮ ಇದ್ದಾರಲ್ಲ ಅವ್ರ ಅಣ್ಣನ ಮಗ, ಇನ್ನು ನಮ್ಮ ತಂಗಿ, ಇವರೆಲ್ಲ ಸೇರ್ಕೊಂಡು ಅಡುಗೆ ಮಾಡ್ತಾಯಿದ್ದಾರೆ. ಅಡುಗೆ ಬಂದ್ಬಿಟ್ಟು ಇದು ಪಲಾವು ಮತ್ತು ಕುರ್ಮಾ, ದಾಲ್ಚಾ, ಪಚ್ಚಡಿ, ಮತ್ತು ಖಾರ ಬೂಂದಿ, ಮಾಲ್ದಿ ಮತ್ತು ಸ್ವೀಟ್ ಬೂಂದಿ, ಇಷ್ಟು ಅಡುಗೆಗೆ ಮಾಡ್ತಾಯಿದ್ದೀವಿ. ಇಲ್ಲಿ ಬಂದ್ಬಿಟ್ಟು ಕುರ್ಮಾ ಮಾಡ್ತಾ ಇದ್ದಾಳೆ ನಮ್ಮ ತಂಗಿ. ಮತ್ತು ಇನ್ನು ನಮ್ಮ ಅತ್ತಿಗೆ ಎಲ್ಲ ಕಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಸೇರಿಕೊಂಡು ಈರುಳ್ಳಿ ಅದು ಇದು ಕಟ್ ಮಾಡ್ತಾ ಇದ್ದಾರೆ. ನಾವೇ ಮಾಡಿದ್ದು ಎಲ್ಲ ಅಡುಗೆ ಎಲ್ಲ ನಾವೇ ಫ್ಯಾಮ್ಲಿಯವರೆಲ್ಲ ಸೇರ್ಕೊಂಡು ಮಾಡ್ತಾಯಿದ್ದೀವಿ. ಮತ್ತು ತುಂಬಾ ಚೆನ್ನಾಗಾಗಿತ್ತು ಅಡುಗೆ ಬಂದ್ಬಿಟ್ಟು. ಪಲಾವು, ಕುರ್ಮಾ ಪ್ರತಿಯೊಂದೂ ತುಂಬಾ ಚೆನ್ನಾಗಿತ್ತು ಅಡುಗೆ ಬಂದ್ಬಿಟ್ಟು. ಆ್ಯಂಡ್ ಊಟ ಮಾಡಿದ್ದು ನಾನು ತೆಗೆದಿಲ್ಲ ವ್ಲಾಗ್, ಪಾಪು ಅಳ್ತಾಯಿತ್ತು, ಸೊ ಅದರಿಂದ ತೆಗಿಯೋಕ್ಕೆ ಹೋಗಲಿಲ್ಲ. ಇದಿಷ್ಟು ತೆಗೆದೆ. ಇನ್ನೂ ಸ್ವಲ್ಪ ನಮ್ಮ ಅಕ್ಕನ ಮಗಳು ಸಹನ ಹೆಲ್ಪ್ ಮಾಡಿದ್ಲು ನನಗೆ ವ್ಲಾಗ್ ಮಾಡಲಿಕ್ಕೆ. ಅಡುಗೆ ಮಾಡಿದ್ದನ್ನೆಲ್ಲ ನಾನು ಲೈವ್ ಇಟ್ಟಿದ್ದೆ. ನಾನಷ್ಟೇ ಅಲ್ಲ, ನಮ್ಮ ಅಣ್ಣನ ಮಗಳು ಅನಿತಾ ಅಂತೇಳಿ ಅವಳದೂ ಚಾನಲ್ ಇದೆ, ಅವಳು ಸಹ ಲೈವ್ ಇಟ್ಟಿದ್ಲು.
ನಮ್ಮ ಅಣ್ಣನ ಮಗಳದ್ದು ಚಾನಲ್ ಲಿಂಕ್ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ಔಟ್ ಮಾಡಿ. ಲೈವ್ ಕೊಟ್ಟಿದ್ದೆ ನಾನು, ಸ್ವಲ್ಪ ಅದರಲ್ಲಿದೆ, ನೀವು ಅದರಲ್ಲೂ ಸಹ ನೋಡ್ಬೋದು. ಸೊ ಇಲ್ಲಿ ಅಡುಗೆ ಆಲ್ರೆಡಿ ಕುರ್ಮಾ ರೆಡಿ ಆಗಿದೆ. ಈಗ ಪಲಾವ್ ಮಾಡ್ತಾ ಇದ್ದಾರೆ. ಎರಡನೇ ಒಲೆ ಮೇಲೆ ಮಾಡಬೇಕಾಗಿದ್ದು ದಾಲ್ಚಾ ಇದು ಏನು ಪಲಾವು ಕುರ್ಮಾ ಮತ್ತು ದಾಲ್ಚಾ ಮಾಡ್ತಾ ಇದ್ದಾರೆ. ಕುರ್ಮಾ ಆಗಿದೆ, ಈಗ ಪಲಾವ್ ಮಾಡ್ತಾ ಇದ್ದಾರೆ. ಊಟ ಎಲ್ಲ ಆಯಿತು. ಈಗ ನಾನು ಮತ್ತು ನಮ್ಮ ಅಕ್ಕ, ನಮ್ಮ ಮಾಮನ ಮಗಳು, ನಮ್ಮ ಅಕ್ಕ, ನಾನು ಇಬ್ಬರೇ ಎಲ್ಲಡಿಕೆ ಹಾಕ್ಕೊಳ್ತಾ ಇದ್ವಿ. ಯಾರೂ ಎಲ್ಲಡಿಕೆ ಹಾಕ್ಕೊಂಡಿಲ್ಲ, ನಾವಿಬ್ಬರೇ ಕುತ್ಕೊಂಡು ಹಾಕ್ಕೊಳ್ತಾ ಇದ್ವಿ. ಅಪ್ಪ ಇದ್ದಾಗ ಹೀಗೆ ಮಾಡ್ತಾಯಿದ್ವಿ. ಸೊ ಅಪ್ಪ ನೆನೆಸ್ಕೊಳ್ತಾ ಇಲ್ಲಿ ಎಲ್ಲಡಿಕೆನ ಹಾಕ್ಕೊಳ್ತಾ ಇದ್ವಿ. ಅಪ್ಪ ಇದ್ದಿದ್ರೆ ಎಲ್ಲರನ್ನೂ ಕರ್ಕೊಂಡು ಎಲ್ಲಡಿಕೆ ಹಾಕ್ಕೊಂಡು ಮಾತಾಡ್ಕೊತ ತಮಾಷೆ ಮಾಡ್ಕೋತಾ ಕುತ್ಕೋತಾ ಇದ್ವಿ ಫಂಕ್ಷನ್ ಎಲ್ಲ ಆದಮೇಲೆ ಪ್ರತಿ ಸಾರಿನೂ. ಸೊ ಈ ಸರಿ ನಮ್ಮ ಅಪ್ಪ ಎಲ್ಲ ಅದನ್ನೇ ಮಾತಾಡ್ಕೊಳ್ತಾ ನಾನು ನಮ್ಮ ಅಕ್ಕ ಎಲ್ಲಡಿಕೆ ಹಾಕ್ಕೊಂಡ್ವಿ. ಅದಾದಮೇಲೆ ಈಗ ಸಂಜೆ ಆಗಿದೆ. 6 ಗಂಟೆ ಏನೋ ಆಗಿತ್ತು. ಮನೆಗೆ ಹೋಗ್ತೀವಿ ಅಂದರೆ ಚಹಾ ಮಾಡಿಕೊಟ್ರು. ಸೊ ಚಹಾ ಕುಡಿತಾ ಇದ್ದೀವಿ. ಇನ್ನೇನು ಮನೆಗೆ ಹೊರಡಬೇಕು. ಸೊ ಚಹಾ ಕುಡಿದ್ಬಿಟ್ಟು ಮನೆಗೆ ಹೊರಡೋದು ಅಷ್ಟೇ. ಸೊ ಫ್ರೆಂಡ್ಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ.